ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ಅದರಿಂದ ವಿದುರ ನೀತಿ 2ನೇ ಅಧ್ಯಾಯವನ್ನು ಇವತ್ತಿಂದ ತಿಳ್ಕೊಳ್ಳೋಣ. ಧೃತರಾಷ್ಟ್ರ ಹೇಳ್ತಾನೆ, ನಾನು ಚಿಂತೆಯಿಂದ ಸುಡ್ತಾ ಇಲ್ಲಿ ತನಕ ಎಚ್ಚರದಿಂದ ಇದ್ದೀನಿ ಅಂತಂದರೆ, ಈಗ ಮನುಷ್ಯನಿಗೆ ಯಾವಾಗ ಚಿಂತೆ ಬಂದ್ಬಿಡುತ್ತೋ ನಿದ್ದೆನೂ ಬರಲ್ಲ, ಊಟನೂ ಸೇರಲ್ಲ ಅವನಿಗೆ. ಸೊ ಇಲ್ಲಿ ನನಗೆ ಚಿಂತೆ ಆಗಿಬಿಟ್ಟಿರೋದ್ರಿಂದ ನಾನು ಎಚ್ಚರವಾಗಿದ್ದೀನಿ. ಇಷ್ಟು ಕತ್ಲಾಗಿದೆ, ಇಷ್ಟು ರಾತ್ರಿ ಆಗೋಗಿದೆ, ಆದರೂ ನಿದ್ದೆ ಬರ್ತಾ ಇಲ್ಲ, ಎಚ್ಚರವಾಗಿದ್ದೀನಿ. ನೀನು ನಾನು ಏನು ಕೆಲಸ ಮಾಡಿದ್ರೆ ಒಳ್ಳೆಯದೋ, ಅಂದರೆ ನನಗೆ ಯೋಗ್ಯವಾದಂತಹ ಕೆಲಸವನ್ನು ನೀನು ತಿಳಿಸ್ಕೊಡು. ಯಾಕೆ ನಿನಗೆ ಕೇಳ್ತಾ ಇದ್ದೀನಿ ಅಂತಂದರೆ, ನೀನು ಧರ್ಮ ಮತ್ತು ಅರ್ಥದ ಜ್ಞಾನದಲ್ಲಿ ನಿಪುಣನಾಗಿದೆಯಾ. ಉದಾರ ಚಿತ್ತನಾಗಿರುವಂತಹ ವಿದುರನೇ, ನೀನು ನಿನ್ನ ಬುದ್ಧಿಯಿಂದ ವಿಚಾರ ಮಾಡಿ ನನಗೆ ಸರಿಯಾಗಿ ಒಂದು ಉಪದೇಶವನ್ನು ಮಾಡು. ಆ ಉಪದೇಶದಲ್ಲಿ ಏನೇನಿರಬೇಕು ಅಂತ ಕೂಡ ಹೇಳ್ತಾ ಇದ್ದಾನೆ. ನೋಡು, ಯಾವ ಮಾತು ಯುಧಿಷ್ಠಿರನಿಗೆ ಹಿತಕರವಾಗಿರುತ್ತೋ ಮತ್ತು ಕೌರವರಿಗೆ ಕಲ್ಯಾಣಕಾರಿಯಾಗಿರುತ್ತೋ ಆ ಎಲ್ಲ ವಿಷಯವನ್ನು ಕೂಡ ನೀನು ಅವಶ್ಯಕವಾಗಿ ನನಗೆ ತಿಳಿಸ್ಕೊಡು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಯುಧಿಷ್ಠಿರನಿಗೆ ಹಿತ ಕೂಡ ಆಗಿರಬೇಕು. ಅಂದರೆ ಈಗ ಅವನ ಮನಸ್ಸಲ್ಲಿ ಕೋಪ ಇದೆ ನಮ್ಮ ಮೇಲೆ ಅನ್ನೋದು ಗೊತ್ತಿದೆ ಅವನಿಗೆ, ಅದಕ್ಕೆ ಅವನ ಮನಸ್ಸಿಗೂ ಹಿತ ಇರಬೇಕು, ನನ್ನ ಮಕ್ಕಳಿಗೂ ಕೂಡ ಅದು ಕಲ್ಯಾಣಕಾರಿಯಾಗಿರಬೇಕು. ನೋಡಿ, ಇಲ್ಲಿ ಪಾಂಡವರು ಕೂಡ ಕೌರವ ವಂಶಕ್ಕೆ ಸೇರಿರುವಂಥವ್ರೆ, ಆದರೆ ಇಲ್ಲಿ ಅವನು ಸಪರೇಟ್ ಮಾಡಿ ಹೇಳ್ತಾನೆ, ಇವರು ಕೌರವರು ಅವರು ಪಾಂಡವರು ಅಂತಂದ್ಬಿಟ್ಟು ಅವನ ಮನಸ್ಸಲ್ಲಿ ಆ ರೀತಿ ಬಂದ್ಬಿಟ್ಟಿದೆ. ಅವನೇ ಅಲ್ಲ, ದುರ್ಯೋಧನನು ಹಾಗೆ ಯೋಚನೆ ಮಾಡ್ತಾನೆ. ಸೊ ಅದಕ್ಕೆ ಇಬ್ಬರಿಗೂ ಸರಿ ಹೋಗಬೇಕು, ಸಮಾಧಾನ ಆಗಬೇಕು, ಆ ರೀತಿ ಏನಾದರೂ ನನಗೆ ಹೇಳು ಅಂತಂದ್ಬಿಟ್ಟು ಕೇಳ್ತಾನೆ. ಆಮೇಲೆ ಹೇಳ್ತಾನೆ ವಿದ್ವಾಂಸನೇ, ಅಂದರೆ ಅವನು ಎಲ್ಲ ತಿಳ್ಕೊಂಡಿರುವಂಥ ಒಬ್ಬ ವ್ಯಕ್ತಿ, ಜ್ಞಾನವನ್ನು ಕಂಪ್ಲೀಟಾಗಿ ತಿಳ್ಕೊಂಡಿದ್ದಾನೆ. ಅದಕ್ಕೆ ಇಲ್ಲಿ ವಿದ್ವಾಂಸ ಅಂತ ಅವನು ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾನೆ. ನನ್ನ ಮನಸ್ಸಲ್ಲಿ ಅನಿಷ್ಟದ ಒಂದು ಆಶಂಕೆ ಸದಾ ಇರುತ್ತೆ, ಅದಕ್ಕೋಸ್ಕರನೇ ನಾನು ಎಲ್ಲ ಕಡೆ ಬರೀ ಅನಿಷ್ಟವನ್ನೇ ನೋಡ್ತಾ ಇರ್ತೀನಿ. ಅಂದರೆ ನನ್ನ ಮನಸ್ಸಲ್ಲಿ ಒಂದು ಆತಂಕ ಇದೆ, ಒಂದು ಅನಿಷ್ಟದ ಯೋಚನೆಗಳು ಬರ್ತಾ ಇದೆ, ಅಂದರೆ ನೆಗೆಟಿವಿಟಿನೇ ಇರುತ್ತೆ. ಅದಕ್ಕೆ ನನಗೆ ಯಾವ ಕಡೆ ನೋಡಿದ್ರೂ ಕೂಡ ನೆಗೆಟಿವಿಟಿನೇ ಇರುತ್ತೆ. ಅದಕ್ಕೆ ನೋಡಿ, ನಮ್ಮ ಮನಸ್ಸಲ್ಲಿ ನಾವು ಹೇಗೆ ಯೋಚನೆ ಮಾಡ್ತೀವೋ ಆ ರೀತಿಯೇ ನಮಗೆ ನಮ್ಮ ಎದುರುಗಡೆ ಇರೋರು ಕಾಣಿಸ್ತಾರೆ. ಅದಕ್ಕೆ ಮನಸ್ಸಲ್ಲಿ ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಇಟ್ಕೋಬೇಕು. ಒಳ್ಳೆಯ ಯೋಚನೆಗಳನ್ನೇ ಮಾಡ್ತಾ ಇದ್ರೆ ಒಳ್ಳೆಯದೇ ಆಗುತ್ತೆ ನಮಗೆ. ಕೆಟ್ಟ ಯೋಚನೆಗಳನ್ನು ಮಾಡಿದಾಗ ಅಕ್ಕಪಕ್ಕ ಇರೋರು ಒಳ್ಳೆಯವರಾಗಿದ್ದರೂ ನಮಗೆ ಕೆಟ್ಟವರಾಗಿ ಕಾಣಿಸ್ತಾ ಇರ್ತಾರೆ. ಅವನಿಗೆ ಗೊತ್ತಾಗ್ತಾ ಇದೆ ನಾನು ಏನು ಮಾಡ್ತಾ ಇದ್ದೀನಿ, ನಾನು ಹೇಗೆ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ನನ್ನ ಮನಸ್ಸಲ್ಲಿ ಬರೀ ಅನಿಷ್ಟಗಳೇ, ಅಂದರೆ ಏನು, ಕೆಟ್ಟು ನೆಗೆಟಿವ್ ಅಂತ ಹೇಳ್ತೀವಲ್ವ, ಅಂಥ ಥಾಟ್ಸೇ ಬರ್ತಾ ಇದೆ. ಅದಕ್ಕೆ ನನಗೆ ಯಾವ ಕಡೆ ನೋಡಿದ್ರೂ ನನಗೆಲ್ಲ ಅನಿಷ್ಟನೇ ಕಾಣಿಸ್ತಾ ಇರುತ್ತೆ. ಅದಕ್ಕೆ ವ್ಯಾಕುಲ ಹೃದಯದಿಂದ ನಾನು ನಿನ್ನನ್ನು ಕೇಳ್ಕೊಳ್ತಾ ಇದ್ದೀನಿ, ಅಜಾತ ಶತ್ರುವಾದ ಯುಧಿಷ್ಠಿರ ಏನನ್ನು ಬಯಸ್ತಾ ಇದ್ದಾನೆ, ಅವನು ಏನು ಇಷ್ಟಪಡ್ತಾ ಇದ್ದಾನೆ ಅನ್ನೋದನ್ನು ನನಗೆ ಸರಿಯಾಗಿ ತಿಳಿಸು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಈಗ ಯುಧಿಷ್ಠಿರ ಮಹಾರಾಜ ಇಡೀ ರಾಜ್ಯವನ್ನು ಎಲ್ಲಿ ಕೇಳ್ಬಿಡ್ತಾನೋ, ಅಥವಾ ಯುದ್ಧನೇ ಮಾಡಬೇಕು ಅಂತ ಅವನು ಡಿಸೈಡ್ ಮಾಡಿಬಿಟ್ಟಿದ್ದಾನೋ. ಯಾಕೆ ಅಂತಂದರೆ ಅವ್ರಿಗೆ ಎಷ್ಟು ಕಷ್ಟ ಕೊಟ್ಟಿದ್ದಾನೆ, ಎಷ್ಟು ಹಿಂಸೆ ಕೊಟ್ಟಿದ್ದಾನೆ ದುರ್ಯೋಧನ ಮತ್ತು ಇವರೆಲ್ಲ ಸೇರಿಕೊಂಡಲ್ವಾ. ಅದಕ್ಕೆ ಅವನ ಮನಸ್ಸಲ್ಲಿ ಯುದ್ಧನೇ ಇರ್ಬೋದು. ಅಂದರೆ ಏನು, ಇವನ್ನೆಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದಾನೆ, ಅದೇ ರೀತಿ ಕಾಣಿಸ್ತಾ ಇದೆ. ಆ ಒಂದು ಆತಂಕವನ್ನು ದೂರ ಮಾಡ್ಕೊಳ್ಳೋದಕ್ಕೆ ಯುಧಿಷ್ಠಿರ ಏನು ಯೋಚನೆ ಮಾಡಿದ್ದಾನೆ, ಅವನು ಏನು ಬೇಕು ಅಂತ ಬಯಸ್ತಾನೆ ಅಥವಾ ಏನು ಮಾಡಬೇಕು ಅಂತಿದ್ದಾನೆ ಅದನ್ನು ಹೇಳು ಅಂತಂದ್ಬಿಟ್ಟು ವಿದುರನಿಗೆ ಕೇಳ್ತಾ ಇದ್ದಾನೆ. ಅದಕ್ಕೆ ವಿದುರ ಹೇಳ್ತಾನೆ, ಮನುಷ್ಯ ಯಾರ ಪರಾಜಯವನ್ನು ಇಷ್ಟಪಡೋದಿಲ್ವೋ ಅವನಿಗೆ ಕೇಳ್ದೇ ಕಲ್ಯಾಣವಾಗುವಂಥ ಅಥವಾ ಅನಿಷ್ಟ ಮಾಡುವಂಥ ಒಳ್ಳೆ ಅಥವಾ ಕೆಟ್ಟ ಯಾವುದೇ ವಿಷಯ ಇರಲಿ ಅದನ್ನು ತಿಳಿಸ್ಬಿಡಬೇಕು. ಅಂದರೆ ಈಗ ಒಬ್ಬ ಮನುಷ್ಯ ಯಾರಾದರೂ ಆಗಿರಲಿ, ಅವನು ಸೋಲನ್ನು ಇಷ್ಟಪಡಲ್ಲ ಅಂತ ಇಟ್ಕೊಳ್ಳಿ, ಆಗ ಅವನು ಕೇಳ್ದೇನೆ ಒಳ್ಳೆಯದಾಗಿರ್ಬೋದು ಅಥವಾ ಕೆಟ್ಟದ್ದೇ ಆಗಿರ್ಬೋದು, ಎಂಥ ವಿಷಯ ಆಗಿದ್ದರೂ ಕೂಡ ನಾವು ಅದನ್ನು ತಿಳಿಸ್ಬಿಡಬೇಕು. ಅದಕ್ಕೋಸ್ಕರ ರಾಜನೇ, ಯಾವುದರಿಂದ ಸಮಸ್ತ ಕೌರವರಿಗೆ ಹಿತವಾಗುತ್ತೋ ಅದೇ ಮಾತನ್ನು ನಾನು ನಿಮಗೆ ಹೇಳ್ತೀನಿ. ಅಂದರೆ ಇಲ್ಲಿ ನೀವು ಪರಾಜಯವನ್ನು ಇಷ್ಟಪಡೋದಿಲ್ಲ, ಅದಕ್ಕೆ ಏನಿದೆಯೋ ಅದನ್ನು ಹಾಗೆ ಹೇಳ್ಬಿಡ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ನಾನು ಹೇಳುವಂತಹ ಕಲ್ಯಾಣಕಾರಿ ಮತ್ತು ಧರ್ಮಯುಕ್ತವಾದಂತಹ ಮಾತುಗಳನ್ನು ನೀವು ಗಮನವಿಟ್ಟು ಕೇಳಿ. ಏನು ಅಂತಂದರೆ ಭಾರತನೇ, ಅಂದರೆ ಭರತ ವಂಶವನ್ನು ಆಳುವಂಥವನು, ಆ ಸಾಮ್ರಾಜ್ಯವನ್ನು ನೋಡ್ಕೊಳ್ಳುವಂಥವನು, ಆ ಒಂದು ವಂಶದಲ್ಲಿ ಇರೋವನಲ್ವ, ಅದಕ್ಕೋಸ್ಕರ ಆ ರೀತಿ ಇಲ್ಲಿ ಕರೀತಾ ಇದ್ದಾನೆ. ಏನು ಅಂತಂದರೆ ಅಸತ್ಯ ಉಪಾಯಗಳನ್ನು. ಏನು ಅಸತ್ಯ ಉಪಾಯಗಳು? ಈಗ ಇವರು ಜೂಜಾಡಿ ತಾನೇ ಮೋಸ ಮಾಡಿ
ಅವರು ಆ ರಾಜ್ಯವನ್ನು ಪಡ್ಕೊಂಡಿರೋದು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ಅಸತ್ಯ ಉಪಾಯಗಳನ್ನು ಪ್ರಯೋಗ ಮಾಡಿ ಯಾವ ಕಪಟದಿಂದ ಕೂಡಿದಂತಹ ಕಾರ್ಯ ಸಿದ್ಧವಾಗುತ್ತೋ ಅದರಲ್ಲಿ ನೀವು ಮನಸ್ಸನ್ನು ತೊಡಗಿಸ್ಬೇಡಿ. ಅಂದರೆ ಈಗ ಏನೋ ಒಂದು ಕೆಟ್ಟದ್ದು ಅಧರ್ಮದಿಂದ ನಡ್ಕೊಂಡು ನಮ್ಮ ಕೆಲಸವನ್ನು ಮಾಡ್ಕೋಬೇಕು ಅಂತ ನಾವು ಯೋಚನೆ ಮಾಡ್ತೀವಲ್ವಾ, ಅಂಥದ್ರಲ್ಲಿ ನಮ್ಮ ಮನಸ್ಸು ನೀಡಬಾರ್ದು. ಈಗ ನಮ್ಮ ಎದುರುಗಡೆ ಇರೋರ ಹತ್ರ ಇರೋದು ನನಗೆ ಬೇಕು, ಅದನ್ನು ಧರ್ಮಯುಕ್ತವಾಗಿ ಕೇಳಿ ಪಡಿಬೇಕು, ಅಥವಾ ಧರ್ಮ ಅಥವಾ ಸತ್ಯದಿಂದ ಅದನ್ನು ಪಡ್ಕೋಬೇಕು. ಅದನ್ನು ಬಿಟ್ಬಿಟ್ಟು ಅಡ್ಡದಾರಿ ಹಿಡಿದು ಅದನ್ನು ಕಸಿದ್ಕೊಳ್ಳೋದು, ಕಿತ್ಕೊಳ್ಳೋದು, ಮೋಸ ಮಾಡಿ ಪಡೆಯೋದು, ಈ ರೀತಿ ಬೇರೆ ಯಾವ ಅಧರ್ಮದ ಮಾರ್ಗದಿಂದ ಕಪಟದಿಂದ ನಾವು ಆ ಕೆಲಸವನ್ನು ಮಾಡ್ಕೊಳ್ತೀವೋ ಅಂಥದ್ರಲ್ಲಿ ನೀವು ಮನಸ್ಸನ್ನು ತೊಡಗಿಸ್ಬೇಡಿ. ಇದೇ ಒಳ್ಳೆಯ ಉಪಾಯಗಳನ್ನು ಉಪಯೋಗಿಸಿ. ಅಂದರೆ ಕೆಟ್ಟ ರೀತಿಯಲ್ಲಿ ಮಾಡೋದ್ರ ಬದಲು, ಕಪಟ ಮೋಸ ವಂಚನೆ ಮಾಡೋ ಬದಲು ಒಳ್ಳೆ ಉಪಾಯಗಳನ್ನು ಉಪಯೋಗಿಸಿ ಸಾವಧಾನದಿಂದ ಮಾಡದಂಥ ಯಾವುದೇ ಕೆಲಸ ಆದರೂ ಕೂಡ ಅದು ಸಫಲವಾಗದಿದ್ದರೂ, ಅಂದರೆ ಆ ಕೆಲಸವನ್ನು ನಾವು ಮಾಡಿ ಅದರಲ್ಲಿ ಏನಾದರೂ ನಮಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ. ಬುದ್ಧಿವಂತ ಮನುಷ್ಯರು ಇರ್ತಾರಲ್ಲ, ಅವರು ಅದಕ್ಕೋಸ್ಕರ ಮನಸ್ಸಲ್ಲಿ ಗ್ಲಾನಿ ಮಾಡಬಾರ್ದು, ಚಿಂತೆ ಪಡಬಾರ್ದು. ಅಂದರೆ ಅರ್ಥ ಏನು, ಧರ್ಮ ಮಾರ್ಗದಲ್ಲಿ ನಾವು ಗಳಿಸ್ಬೇಕು. ಅಕಸ್ಮಾತ್ ನಾವು ಧರ್ಮ ಮಾರ್ಗದಲ್ಲಿ ಪ್ರಯತ್ನ ಪಟ್ಟು ಅದು ಸಿಕ್ಕಿಲ್ಲ ಅಂತಂದರೂ ಕೂಡ ಅದ್ರ ಬಗ್ಗೆ ನಾವು ಚಿಂತೆ ಮಾಡಬಾರ್ದು. ಮತ್ತು ಅಯ್ಯೋ ಇದು ನನಗೆ ಸಿಗಲಿಲ್ವಲ್ಲ ಅಂತ ಮನಸ್ಸಲ್ಲೇ ಅದನ್ನ ಇಟ್ಕೊಂಡು ಕೊರಗಬಾರ್ದು. ಯಾವುದಾದ್ರೂ ಒಂದು ಕಾರಣದಿಂದ ಮಾಡದಂಥ ಕೆಲಸಗಳಲ್ಲಿ ಮೊದಲು ಕಾರಣವನ್ನು ತಿಳ್ಕೋಬೇಕು. ಅಂದರೆ ಏನು, ಆ ಒಂದು ಕೆಲಸ ಮಾಡೋದಕ್ಕೆ ಏನು ರೀಸನ್ನು ಅನ್ನೋದನ್ನು ತಿಳ್ಕೋಬೇಕು. ಆಮೇಲೆ ಚೆನ್ನಾಗಿ ಯೋಚನೆ ಮಾಡಿ ಆ ಕೆಲಸವನ್ನು ಮಾಡಬೇಕು. ಅವಸರದಲ್ಲಿ ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡಬಾರ್ದು. ಈಗ ನಮ್ಮ ಮನಸ್ಸಲ್ಲಿ ಏನೋ ಒಂದು ಹುಚ್ಚು ಬಂದ್ಬಿಡತ್ತೆ, ನಾನು ಈ ಕೆಲಸ ಮಾಡಿಬಿಡ್ಬೇಕು ಅಂತ. ಹಿಂದೆ ಮುಂದೆ ಏನು ಯೋಚನೆ ಮಾಡದೆ ಅದರಿಂದ ಪರಿಣಾಮ ಏನಾಗುತ್ತೆ ಅದೂ ಗೊತ್ತಿಲ್ಲ, ಅದರಿಂದ ಏನಾದರೂ ತೊಂದರೆಗಳಾಗುತ್ತಾ ಅಥವಾ ಒಳ್ಳೆಯದಾಗುತ್ತಾ ಏನು ಯೋಚನೆ ಮಾಡದೆ ಮನ್ಸಿಗೆ ಬಂದಂಗೆ ಆ ಕೆಲಸ ಮಾಡಬೇಕು ಅನಿಸ್ತಾ ಮಾಡೋದಕ್ಕೆ ಹೊರಟು ಬಿಡೋದು. ಆ ರೀತಿ ಮಾಡಬಾರ್ದು. ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಂಡು ಯೋಚನೆ ಮಾಡಿ ಇದರಿಂದ ಏನಾದರೂ ಒಳ್ಳೆಯದಾಗುತ್ತಾ, ಬೇರೆಯವ್ರಿಗೆ ಏನಾದರೂ ತೊಂದರೆ ಆಗುತ್ತಾ, ಎಲ್ಲ ರೀತಿಯಲ್ಲೂ ಅದನ್ನು ಯೋಚನೆ ಮಾಡಿ ಡಿಸೈಡ್ ಮಾಡಿ ಆಮೇಲೆ ಆ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರೆದು ಏನು ಹೇಳ್ತಾರೆ ವಿದುರರು ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.